ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಟೋರೀಸ್ ಚಾನಲ್. ಇವತ್ತು CSK ವರ್ಸಸ್ MI ಆದ. ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಮಾಡಕ್ಕಿನ್ನ ಮೊದಲು ನಿನ್ನೆ DC ವರ್ಸಸ್ RR ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಮಾಡಿದ್ದೆ. ಆ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಮ್ರಿ. ನಿನ್ನೆ DC ವರ್ಸಸ್ RR ಈ ಒಂದು ಮ್ಯಾಚ್ ನಾಗ DC ಟೀಮ್ ನಾಗ KL ರಾಹುಲ್ ಸ್ಟಬ್ಸ್ ಆಡ್ತಾರ ಅಂತ ಹೇಳಿದ್ದೆ. KL ರಾಹುಲ್ ಸ್ಟಬ್ಸ್ ಆಡಿದ್ರು. ಬಾಲಿಂಗ್ ನಾಗ ಮಿಚೆಲ್ ಸ್ಟಾರ್ಕ್ ಕುಲದೀಪ್ ಯಾದವ್ ವಿಕೆಟ್ ತುಂತರ ಅಂತ ಹೇಳಿದ್ದೆ. ಅದ್ರಾಗ ಮಿಚೆಲ್ ಸ್ಟಾರ್ಕ್ ಅವ್ರು 3 ವಿಕೆಟ್ ತುಂಡ್ರು. ವೈಭವ್ ಸೂರ್ಯವಂಶಿ ವರ್ಸಸ್ ಮಿಚೆಲ್ ಸ್ಟಾರ್ಕ್ ಈ ಒಂದು ಬ್ಯಾಟಲ್ ಭಾರಿ ಇರ್ತದ ಅಂತ ಹೇಳಿದೆ. ಆದ್ರೆ ಇಬ್ರು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಇದ್ದಾಗ ಮಿಚೆಲ್ ಸ್ಟಾರ್ಕ್ ಅವ್ರು ಬಾಲಿಂಗ್ ಬರ್ಲಿಲ್ಲ. 2ನೇ ಓವರ್ ವೈಭವ್ ಸೂರ್ಯವಂಶಿ ಅವರು ಔಟ್ ಆಗಿಬಿಟ್ರು 2ನೇ ಓವರ್ದಾಗ. ಇನ್ನು ರಾಜಸ್ಥಾನ್ ಟೀಮ್ ನಾಗ ರಿಯನ್ ಪರಾಗ್ ಡೆವಾಲ್ಡ್ ಫೆರಾರ ಆಡ್ತಾರ ಅಂತ ಹೇಳಿದ್ದೆ. ರಿಯನ್ ಪರಾಗ್ ಡೆವಾಲ್ಡ್ ಫೆರಾರ ಇಬ್ರು ಆಡಿದ್ರು. ವೈಭವ್ ಸೂರ್ಯವಂಶಿ ಫ್ಲಾಪ್ ಆಗ್ತಾರ ಅಂತ ಹೇಳಿದ್ದೆ. ವೈಭವ್ ಸೂರ್ಯವಂಶಿ ಫ್ಲಾಪ್ ಆದ್ರು. ಇನ್ನು ಬಾಲಿಂಗ್ ನಾಗ ಜೋಪ್ರಾ ಆರ್ಚರ್ ನ್ಯಾಂಡ್ರಾ ಬರ್ಗರ್ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ. ಅದ್ರಾಗ ಜೋಪ್ರಾ ಆರ್ಚರ್ 1 ವಿಕೆಟ್ ತೊಂಡ್ರು. ನ್ಯಾಂಡ್ರಾ ಬರ್ಗರ್ ವಿಕೆಟ್ ತೊಲಿಲ್ಲ. ಇನ್ನು ಮ್ಯಾಚ್ ವಿನ್ನರ್ ಡೆಲ್ಲಿ ಅಂತ ಹೇಳಿದೆ. ಮ್ಯಾಚ್ ವಿನ್ನರ್ ಡೆಲ್ಲಿ ಗೆತ್ತು. ನನ್ನ ಪ್ರಿಡಿಕ್ಷನ್ ನಿನ್ನೆ ಆಲ್ಮೋಸ್ಟ್ ಎಲ್ಲಸು ಪಾಸ್ ಆಗ್ಯಾವ. ಮ್ಯಾಚ್ ವಿನ್ನರ್ ಪಾಸ್ ಆಗ್ಯಾವ, ಹೇಳಿದ ಪ್ಲೇಯರ್ ಆಡ್ಯಾರ ಎಲ್ಲಸು ಪಾಸ್ ಆಗ್ಯಾವ. ಇನ್ನು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಮ್ಯಾಚ್ CSK ವರ್ಸಸ್ MI. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂದಾಗ ನಡೆಯಕ್ ಕುಂತದ. ಚೆನ್ನೈ ಹೋಮ್ ಗ್ರೌಂಡ್. ಇವರು ಕಳೆದ ಬಾರಿ ಮುಖಾಮುಖಿ ಆದಾಗ ಮುಂಬೈನವರು ಕ್ರಿಕೆಟ್ ಆಡಿದ್ರು. ಬ್ಯಾಟಿಂಗ್ ಯಾರು ಆಡಿರಲ್ಲ. ಸೂರ್ಯಕುಮಾರ್ ತಿಲಕ್ ವರ್ಮ ಇಬ್ಬರನ್ನ ಬಿಟ್ಟರೆ ಯಾರು ಆಡಿದ್ದಿಲ್ಲ. ಆ ಮ್ಯಾಚ್ ನಾಗ ಸಂಜು ಸ್ಯಾಮ್ಸನ್ ಅವರು ಸೆಂಚುರಿ ಹೊಡೆದಿರ್ತಾರ ಮುಂಬೈದವ್ರು ಕೂಡ. ಇನ್ನು ಮುಂಬೈ ಟೀಮ್ ನಾಗ ಇವತ್ತು ರೋಹಿತ್ ಶರ್ಮಾ ಆಡ್ತಾರಲ್ಲ ಅಂತ ಡೌಟ್. ಅವರು ಪ್ರಾಕ್ಟೀಸ್ ಏನು ಮಾಡಕ್ ಕುಂತಿಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಆಡೋದು ಡೌಟ್ ಅಂತ ಹೇಳ್ಬೋದು ರೋಹಿತ್ ಶರ್ಮಾ. ಇನ್ನು ಧೋನಿ ಬಗ್ಗೆ ಹೇಳೋದಾದ್ರೆ ಧೋನಿ ಅವರು ಎಲ್ಲ ಫಿಟ್ಟರ್, ಕೀಪಿಂಗ್, ರನ್ನಿಂಗ್ ಎಲ್ಲ ಇದಾದ. ಅವರು ನಾ ಟೀಮ್ ನಾಗಿಂದಪ್ಪ ಅಂದ್ರೆ ಎಲ್ಲರ ಗಮನ ನನ್ ಮ್ಯಾಗ ಇರ್ತದಂತಂದು ಅದಕ್ಕೆ ಆಡಕ್ ಕುಂತಿಲ್ಲ. ಅವರು ಏನ್ ಇವತ್ತಿನ ಮ್ಯಾಚ್ ಆಡ್ತಾರಲ್ಲ ಅಂತ ನೋಡ್ಬೇಕು. ಇನ್ನು ಈ ಒಂದು ಮ್ಯಾಚ್ ನಾಗ ಯಾರು ಆಡ್ತಾರ ಅಂತ ನೋಡಮ್ರಿ. ಈ ಒಂದು ಮ್ಯಾಚ್ ನಾಗ ಚೆನ್ನೈ ಟೀಮ್ ದಾಗ ರುತುರಾಜ್ ಗಾಯಕ್ವಾಡ್ ಅವರು ಕಳೆದ ಮ್ಯಾಚ್ ಅವರು ಫಾರ್ಮಿಗೆ ಬಂದ್ರು. ಸಂಜು ಸ್ಯಾಮ್ಸನ್ ಅವರು ಫಾರ್ಮ್ ನಾಗಾರ. ಚೆನ್ನೈ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಅಂತ ಕಾಣಕ್ ಕುಂತದ. ಈ ಮ್ಯಾಚ್ ನಾಗ ನೋಡ್ಬೇಕು. ಈ ಕಡೆ ಮುಂಬೈ ಟೀಮ್ ದಾಗ ಓಪನಿಂಗ್ ಪ್ಲೇಯರ್ ಬಾರಿ ಆಡಿದ್ರು ಲಾಸ್ಟ್ ಮ್ಯಾಚ್. ವಿಲ್ ಜಾಕ್ಸ್, ರಿಯಾನ್ ರಿಕಲ್ಟನ್ ಓಪನಿಂಗ್ ಬಾರಿ ಕೊಟ್ಟಿದ್ರು. ಅದೇ ಕಾಂಬಿನೇಷನ್ ಕಂಟಿನ್ಯೂ ಮಾಡ್ತಾರ ರೋಹಿತ್ ಶರ್ಮಾ ಆಡ್ಲಿಕ್ಕಪ್ಪ ಅಂತಂದ್ರ. ಇನ್ನು ಇವತ್ತಿನ ಮ್ಯಾಚ್ ಚೆನ್ನೈ ಟೀಮ್ ನಾಗ ಯಾರು ಆಡತಾರ ಅಂತಂದ್ರ ಇವತ್ತು ರುತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್, ಡೆವಾಲ್ಡ್ ಬ್ರೇವಿಸ್ ಇವ್ರು 3 ಟಾಪ್ ಸ್ಕೋರರ್ ಆಗ್ತಾರ. ಇವತ್ತು ರುತುರಾಜ್ ಗಾಯಕ್ವಾಡ್ ಆಡೋ ಚಾನ್ಸಸ್ ಬಾಳ ಅವ. ಅವರು ರೀಸೆಂಟ್ ಕಳೆದ ಮ್ಯಾಚ್ ಫಾರ್ಮ್ ನಾಗ ಬಂದಾರ. ಈ ಒಂದು ಮ್ಯಾಚ್ ಆಡೋ ಚಾನ್ಸಸ್ ಅವ. ಸಂಜು ಸ್ಯಾಮ್ಸನ್, ಡೆವಾಲ್ಡ್ ಬ್ರೇವಿಸ್ ಇವ್ರು 3 ಟಾಪ್ ಸ್ಕೋರರ್ ಆಗ್ತಾರೆ ಚೆನ್ನೈ ಟೀಮಿಗೆ. ಇನ್ನು ಬಾಲಿಂಗ್ ನಾಗ ಬಂದ್ರ ಅಕಿಲ್ ಹುಸೇನ್, ನೂರ್ ಅಹಮದ್, ಜಿಮ್ಮಿ ವಾರ್ಟನ್ ಇವರು ವಿಕೆಟ್ ಟೇಕರ್ ಆಗ್ತಾರ. ಅಕಿಲ್ ಹುಸೇನ್, ನೂರ್ ಅಹಮದ್, ಜಿಮ್ಮಿ ವಾರ್ಟನ್ ಚೆನ್ನೈ ಟೀಮ್ ನಾಗ. ಇನ್ನು ಮುಂಬೈ ಟೀಮ್ ನಾಗ ರಿಯಾನ್ ರಿಕಲ್ಟನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಟಾಪ್ ಸ್ಕೋರರ್ ಆಗ್ತಾರ. ಇವತ್ತಿನ ಮ್ಯಾಚ್ ರಿಯಾನ್ ರಿಕಲ್ಟನ್ ಆಡ್ತಾರ. ಸೂರ್ಯಕುಮಾರ್ ಯಾದವ್ ಇವತ್ತಿನ ಮ್ಯಾಚ್ ಆಡ್ತಾರ. ಒಂದು ಹಾಫ್ ಸೆಂಚುರಿ ಬರೋ ಚಾನ್ಸ್, ಒಂದ್ 50 ರನ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ನಾಗ ಸೂರ್ಯಕುಮಾರ್ ಯಾದವ್. ಇನ್ನು ಬಾಲಿಂಗ್ ನಾಗ ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಇವ್ರು ವಿಕೆಟ್ ತೆಗಿಯೋ ಚಾನ್ಸ್ ಅದ ಇವತ್ತಿನ ಮ್ಯಾಚ್. ಬುಮ್ರಾ, ಬೋಲ್ಟ್ ಇವ್ರು ವಿಕೆಟ್ ತೆಗಿಯೋ ಚಾನ್ಸ್ ಇವತ್ತಿನ ಮ್ಯಾಚ್. ಇನ್ನು 2 ಟೀಮ್ ಸ್ಟ್ರಾಂಗ್ ಅವ. ಈ ಒಂದು ಮ್ಯಾಚ್ ಗೆದ್ರೆ ಚೆನ್ನೈದವರಿಗೆ ಪ್ಲೇ ಆಫ್ ಹೋಗೋ ಆಸೆ ಜೀವಂತ ಇರ್ತದ. ಮುಂಬೈ ಆಲ್ಮೋಸ್ಟ್ ಔಟ್ ಅಂತ ಹೇಳ್ಬೋದು. ಎಲ್ಲೋ 1% ಆಟೆ ಚಾನ್ಸ್ ಅದ. ಕಂಟಿನ್ಯೂ ಆಗಿ ಗೆಲ್ಬೇಕು, ಬಿಗ್ ಮಾರ್ಜಿನ್ ಗೆಲ್ಬೇಕು. ಅದು ಹೊಡೆದ್ ಬಿದ್ದದ ಮುಂಬೈ ಟೀಮಿಗೆ. ಇನ್ನು ಈ ಒಂದು ಮ್ಯಾಚ್ ಯಾರು ಗೆಲ್ತಾರ ಅಂತಂದ್ರ 2 ಟೀಮ್ ಸ್ಟ್ರಾಂಗ್ ಅವ. 2 ಟೀಮ್ 5 ಟೈಮ್ ಚಾಂಪಿಯನ್. ಕಳೆದ ಬಾರಿ ಮುಖಾಮುಖಿ ಆದಾಗ ಚೆನ್ನೈದವ್ರು ಗೆದ್ದಿದ್ರು. ಅವ್ರ ನೆಲದಾಗ ಹೋಗಿ ಅವರಿಗೆ ಹೊಡೆದ್ ಬಂದಿದ್ರು. ಇವತ್ತ ಚೆನ್ನೈದಾಗ ಅದ. ಯಾವ ಟೀಮ್ ಗೆಲ್ತಂತಂದ್ರೆ ಇವತ್ತಿನ ಮ್ಯಾಚ್ ಚೆನ್ನೈ ಗೆಲ್ತದ. ಚೆನ್ನೈ ಟೀಮ್ ಸ್ಟ್ರಾಂಗ್ ಆದ. ಕಂಬ್ಯಾಕ್ ಮಾಡೋದು. ಧೋನಿ ಬಂದ್ರೆ ಇನ್ನ ಅಡ್ವಾಂಟೇಜ್ ಆಗ್ತದೆ ಚೆನ್ನೈ ಟೀಮಿಗೆ. ಆದ್ರಿಂದ ಇವತ್ತಿನ ಮ್ಯಾಚ್ ವಿನ್ನರ್ ಚೆನ್ನೈ. ನಿಮಗೇನ್ ಅನಿಸ್ತದ? ಚೆನ್ನೈ ಗೆಲ್ತದಲ್ಲ? ಕೆಳಗಡೆ ಕಾಮೆಂಟ್ ಮಾಡ್ರಿ. ಈ ವಿಡಿಯೋ ಇಷ್ಟದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.